ಟೀಮ್ ಇಂಡಿಯಾಕ್ಕೆ ಈ ಆಟಗಾರನ ರೂಪದಲ್ಲಿ ಹೊಸ ರನ್ ಮಿಷನ್ ಸಿಕ್ಕ ಹಾಗೆ ಆಗಿದೆ. ಸದ್ಯ ಈ ಆಟಗಾರನ ಆರ್ಭಟಕ್ಕೆ ಬೌಲರ್ಸ್ ಗಳೆಲ್ಲ ನಡುಗಿ ಹೋಗುತ್ತಿದ್ದಾರೆ. ಹಾಗಾದ್ರೆ ಟೀಮ್ ಇಂಡಿಯಾಕ್ಕೆ ಸಿಕ್ಕಿರುವಂತಹ ಆ ಹೊಸ ರನ್ ಮಿಷನ್ ಆಟಗಾರ ಯಾರು, ಈ ಆಟಗಾರನ ಆರ್ಭಟ ಸದ್ಯ ಹೇಗಿದೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾ ಜನವರಿ 11ರಿಂದ ನ್ಯೂಜಿಲೆಂಡ್ ಎದುರು ಆರಂಭಗೊಳ್ಳಿರುವ ಏಕದಿನ ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಸದ್ಯ ನಡೆಯುತ್ತಿರುವಂತಹ ವಿಜಯ ಹಜಾರೆ ಟ್ರೋಫಿಲಿ ಆಟಗಾರನ ಆರ್ಭಟ ನೋಡಿ ಟೀಮ್ ಇಂಡಿಯಾದ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿ ಹೋಗಿದ್ದಾರೆ. ಹೀಗೆ ಸದ್ಯ ನಡೆಯುತ್ತಿರುವಂತಹ ವಿಜಯ ಹಜಾರೆ ಟ್ರೋಫಿಲಿ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಮಿಂಚುತ್ತಿರುವಂತಹ ಆಟಗಾರ ದೇವದತ್ ಪಡಿಕ್ಕಲ್ ಸದ್ಯ ಕರ್ನಾಟಕ ತಂಡದ ಪರವಾಗಿ ವಿಜಯ ಹಜಾರೆ ಟ್ರೋಫಿಯಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುತ್ತಿದ್ದಾರೆ. ಸದ್ಯ ದೇವದತ್ ಪಡಿಕ್ಕಲ್ ವಿಜಯ ಹಜಾರೆ ಟ್ರೋಫಿಯಲ್ಲಿ ಇದುವರೆಗೆ 4 ಪಂದ್ಯಗಳನ್ನು ಆಡಿದ್ದು ಈ 4 ಪಂದ್ಯಗಳಿಂದ 416 ರನ್ಗಳನ್ನು ಹೊಡೆದಿದ್ದಾರೆ. ಸದ್ಯ ನಡೆಯುತ್ತಿರುವಂತಹ ವಿಜಯ ಹಜಾರೆ ಟ್ರೋಫಿಯಲ್ಲಿ ದೇವದತ್ ಪಡಿಕ್ಕಲ್ ಅವರ ಅವರೇಜ್ 101.5 ರಷ್ಟಿದೆ. ಆಡಿರುವ 4 ಪಂದ್ಯಗಳಲ್ಲಿ ದೇವದತ್ ಪಡಿಕ್ಕಲ್ 3 ಭರ್ಜರಿ ಸೆಂಚುರಿಗಳನ್ನು ಹೊಡೆಯುವುದರ ಮೂಲಕ ಕರ್ನಾಟಕ ತಂಡದ ವಿಜಯ ಹಜಾರೆ ಟ್ರೋಫಿಯಲ್ಲಿ ಒಂದು ಭರ್ಜರಿ ಪ್ರದರ್ಶನ ತೋರಲು ಕಾರಣಕರ್ತರಾಗಿದ್ದಾರೆ. ಇನ್ನು ಆಡಿದ 4 ಪಂದ್ಯಗಳಿಂದ ದೇವದತ್ ಪಡಿಕ್ಕಲ್ 14 ಭರ್ಜರಿ ಸಿಕ್ಸರ್ ಗಳನ್ನ ಕೂಡ ದೇವದತ್ ಪಡಿಕ್ಕಲ್ ಸಿಡಿಸಿದ್ದಾರೆ. ದೇವದತ್ ಪಡಿಕ್ಕಲ್ ಸೀಸನ್ 18ರಲ್ಲೂ ಕೂಡ ಆರ್ಸಿಬಿ ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದರು. ಇನ್ನು ಸೀಸನ್ 19ರ ಹರಾಜಿನಲ್ಲಿ ಆರ್ಸಿಬಿ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿ ಮಾಡಿದೆ. ಹೀಗಾಗಿ ವೆಂಕಟೇಶ್ ಅಯ್ಯರ್ ಸೀಸನ್ 19ರಲ್ಲಿ ಆರ್ಸಿಬಿ ತಂಡದ ಪರವಾಗಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಬಹುದೆಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದರು. ಆದರೆ ದೇವದತ್ ಪಡಿಕ್ಕಲ್ ಸದ್ಯ ತೋರುತ್ತಿರುವಂತಹ ಒಂದು ಭರ್ಜರಿ ಪ್ರದರ್ಶನ ನೋಡಿದರೆ ಖಂಡಿತವಾಗಿಯೂ ದೇವದತ್ ಪಡಿಕ್ಕಲ್ಲೇ ಸೀಸನ್ 19ರಲ್ಲೂ ಕೂಡ ಆರ್ಸಿಬಿ ತಂಡದ ಪರವಾಗಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಹೊರಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ದೇವದತ್ ಪಡಿಕ್ಕಲ್ ಸದ್ಯ ತೋರುತ್ತಿರುವಂತಹ ಒಂದು ಭರ್ಜರಿ ಪ್ರದರ್ಶನ ನೋಡಿದರೆ ಖಂಡಿತವಾಗಿಯೂ ದೇವದತ್ ಪಡಿಕ್ಕಲ್ಗೆ ಸದ್ಯದಲ್ಲಿಯೇ ಭಾರತ ತಂಡದ ಪರವಾಗಿ ಏಕದಿನ ಮತ್ತು T20 ಪಂದ್ಯಗಳನ್ನ ಕೂಡ ಆಡೋದಕ್ಕೆ ಅವಕಾಶ ಸಿಗುವ ಎಲ್ಲ ಸಾಧ್ಯತೆ ಇದೆ. ದೇವದತ್ ಪಡಿಕ್ಕಲ್ ಟೀಮ್ ಇಂಡಿಯಾದ ಪರವಾಗಿ ಇದುವರೆಗೆ 2 ಟೆಸ್ಟ್ ಪಂದ್ಯವನ್ನ ಮಾತ್ರ ಆಡಿದ್ದಾರೆ. ಟೆಸ್ಟ್ ನಲ್ಲೂ ಕೂಡ ಟೀಮ್ ಇಂಡಿಯಾಕ್ಕೆ 3ನೇ ಕ್ರಮಾಂಕದಲ್ಲಿ ಒಬ್ಬ ಸಮರ್ಥ ಬ್ಯಾಟ್ಸ್ಮನ್ ಬೇಕಾಗಿದ್ದಾನೆ. ದೇವದತ್ ಪಡಿಕ್ಕಲ್ ರೂಪದಲ್ಲಿ ಖಂಡಿತವಾಗಿಯೂ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾಕ್ಕೆ ಒಬ್ಬ ಉತ್ತಮ ಬ್ಯಾಟ್ಸ್ಮನ್ ಸಿಕ್ಕ ಹಾಗೆ ಆಗುತ್ತದೆ. ಇನ್ನು ಇದೇ ರೀತಿಯಾದಂತಹ ಫಾರ್ಮ್ ಅನ್ನ ದೇವದತ್ ಪಡಿಕ್ಕಲ್ ಮುಂದುವರಿಸಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ದೇವದತ್ ಪಡಿಕ್ಕಲ್ಗೆ ಏಕದಿನ ಮತ್ತು T20 ಕ್ರಿಕೆಟ್ ನಲ್ಲೂ ಕೂಡ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಸಿಗುವ ಎಲ್ಲ ಸಾಧ್ಯತೆ ಇದೆ.